ಶನಿವಾರವಷ್ಟೇ ಗುರುಕುಲದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದರು. ಈ ಸಂಬಂಧ ವರದಿಯನ್ನ ಉಮಾಶ್ರೀಗೆ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ನಂತರ ಮಾತನಾಡಿದ ಉಮಾಶ್ರೀ, ಅಗತ್ಯವಿದ್ದರೆ ನಿತ್ಯಾನ ಗುರುಕುಲಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಹೇಳಿದರು. ನಿತ್ಯಾನಂದ ಅತ್ಯಾಚಾರ ಆರೋಪ ಎದುರಿಸ್ತಾ ಇದ್ದಾನೆ. ಇವನ ನೆರಳಲ್ಲೇ ನೂರಾರು ಮಕ್ಕಳು ಪಾಠ ಕಲಿತಾ ಇದ್ದಾರೆ. ಅದರಲ್ಲಿ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಅತ್ಯಾಚಾರಿಯ ಆಶ್ರಯ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್? ಈ ಬಗ್ಗೆ ಸಮಯ ನ್ಯೂಸ್ ಪದೇ ಪದೇ ಪ್ರಶ್ನೆ ಎತ್ತುತ್ತಲೇ ಇದೆ. ಇನ್ನಾದರೂ ಉಮಾಶ್ರೀ ಅವರು ಈ ಅಕ್ರಮ ಶಾಲೆ ವಿರುದ್ಧ ಕ್ರಮ ಕೈಗೊಳ್ತಾರಾ? ಅಲ್ಲಿರುವ ಮಕ್ಕಳ ರಕ್ಷಣೆಗೆ ಮುಂದಾಗ್ತಾರಾ? ಕಾದು ನೋಡಬೇಕು. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ರಿಪೋರ್ಟರ್ ಪ್ರಸಾದ್ ಹೆಗಡೆ ಅವರಿಂದ. ಪ್ರಸಾದ್, ಈಗ ಸಚಿವ ಉಮಾಶ್ರೀಗೆ ಅಧಿಕಾರಿಗಳು ಕೊಟ್ಟಿರತಕ್ಕಂಥ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳಿದೆ? ಅರವಿಂದ್, ಏನು ಅಂತಂದ್ರೆ ನಿತ್ಯಾನಂದ ಆಶ್ರಮದಲ್ಲಿ ಇರುವಂತಹ ಮಕ್ಕಳ ಬಗ್ಗೆ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿದ್ದಾರೆ. ಅಲ್ಲಿನ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದನ್ನು ನಿನ್ನೆ ರಾತ್ರಿ ನನಗೆ ಸಲ್ಲಿಸಿದ್ದಾರೆ ಅನ್ನುವ ಮಾತನ್ನ ಉಮಾಶ್ರೀ ಅವರು ಹೇಳಿದ್ರು. ಅದ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡಿಲ್ಲ. ಅಗತ್ಯ ಬಿದ್ರೆ ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡು ಅಗತ್ಯ ಬಿದ್ರೆ ಭೇಟಿ ನೀಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಈ ನಡುವೆ ರಾಮನಗರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಅವರು ಸಮಯ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಸಮಯ ನ್ಯೂಸ್ ಜೊತೆ ಮಾತನಾಡಿ ಒಂದಿಷ್ಟು ಮಾಹಿತಿಗಳನ್ನ ಸಮಯ ನ್ಯೂಸ್ಗೆ ಕೊಟ್ಟಿದ್ದಾರೆ. ಅಲ್ಲಿನ ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಸಲ್ಲಿದ್ದೇವೆ ವರದಿಯಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅವರು ಹೇಳಿದಂತ ಕೊಟ್ಟಂತ ಅಲ್ಲಿನ ಮಕ್ಕಳಿಗೆ ಮುಕ್ತವಾದಂತಹ ವಾತಾವರಣ ಇಲ್ಲ. ಅಲ್ಲಿನ ಮಕ್ಕಳು ಒಂದ್ ರೀತಿ ಬ್ರೈನ್ ವಾಶ್ ಆಗಿದ್ದಾರೆ. ಅವರಿಗೆ ಹೊರ ಪ್ರಪಂಚದ ಅರಿವಿಲ್ಲ ಮತ್ತು ಅಲ್ಲಿನ ಮಕ್ಕಳಿಗೆ ಮಾನ್ಯತೆ ನೀಡಿದ ಶಿಕ್ಷಣವನ್ನ ಕೊಡಲಾಗ್ತಾ ಇಲ್ಲ. ಅಲ್ಲಿನ ಮಕ್ಕಳು ತೊಡುವಂತ ಉಡುಗೆ ತೊಡುಗೆಗಳು ಕೂಡ ಸರಿ ಇಲ್ಲ ಮತ್ತು ಅವರು ಹೋದಂತ ಸಮಯ ಏನಾಗಿತ್ತು ವರದಿ ತಯಾರಿಸಲಿಕ್ಕೆ ನಿತ್ಯಾನಂದ ಆಶ್ರಮಕ್ಕೆ ಭೇಟಿ ನೀಡಿದಂತ ಸಮಯ ರಾತ್ರಿ ಹೊತ್ತು ಅವರು ನಿತ್ಯಾನಂದ ಆಶ್ರಮಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ನಿತ್ಯಾನಂದ ಆಶ್ರಮದ ಕೆಲವರು ಅವರನ್ನು ಪ್ರಶ್ನೆ ಮಾಡ್ತಾರೆ, ನೀವು ಹಗಲು ಬರಬೇಕಾಗಿತ್ತು, ರಾತ್ರಿ ಯಾಕೆ ಬಂದ್ರಿ ಅಂತ ಹೇಳಿ. ಅಂದ್ರೆ ಏನೋ ಒಂದು ರೀತಿ ಅನುಮಾನಾಸ್ಪದ ಚಟುವಟಿಕೆಗಳು ಅಲ್ಲಿ ನಡೀತಾ ಇರುವಂತ ಒಂದು ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ನಿತ್ಯಾನಂದ ಆಶ್ರಮದ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಅವರ ಸ್ಟೇಟ್ಮೆಂಟ್ ನಲ್ಲಿ ನಾವು ಅರ್ಥಕೋಬಹುದು. ಅರವಿಂದ್, ಇದರ ಜೊತೆಗೆ ಪ್ರಸಾದ್, ಉಮಾಶ್ರೀ ಅವರು ಈ ಎಲ್ಲಾ ಸಮಾಲೋಚನೆಯನ್ನ ನಡೆಸಿದ ಬಳಿಕ ಮಾಧ್ಯಮದವರಿಗೆ ಏನಾದರೂ ರಿಯಾಕ್ಷನ್ ಕೊಟ್ರ ಆತ ನಡೆಸ್ತಾ ಇರತಕ್ಕಂಥ ಗುರುಕುಲದ ಬಗ್ಗೆ? ಖಂಡಿತ ಇಲ್ಲ. ಉಮಾಶ್ರೀ ಅವರು ಆ ರಿಪೋರ್ಟ್ ತಮ್ಮ ಕೈ ಸೇರಿದೆ, ಆದ್ರೆ ಹೆಚ್ಚಿನ ಒಂದು ರಿಯಾಕ್ಷನ್ ಅನ್ನು ಅವರು ಕೊಡ್ಲಿಕ್ಕೆ ನಿರಾಕರಿಸಿದ್ರು. ಆದ್ರೆ ಆ ರಿಪೋರ್ಟ್ ನಲ್ಲಿರುವಂತಹ ಸುಮಾರು 10 ಪ್ರಮುಖ ಅಂಶಗಳು ಸಮಯ ನ್ಯೂಸ್ಗೆ ಲಭ್ಯವಾಗಿದೆ. ಸಮಯ ನ್ಯೂಸ್ ಪ್ರತಿನಿಧಿ ಅದನ್ನ ನೋಡಿದ್ದಾರೆ. ರಿಪೋರ್ಟ್ ನಲ್ಲಿ ಏನೇನು ಅಂಶಗಳಿದಾವೆ ಅಂತ ಹೇಳಿ, ಅದರಲ್ಲಿ ಮಕ್ಕಳ ಸ್ಥಿತಿಗತಿಗಳು ಎಷ್ಟು ಹೀನಾಯವಾಗಿದೆ ಅನ್ನೋದು ಅಧಿಕಾರಿಗಳು ಮೆನ್ಷನ್ ಮಾಡಿರುವಂತದ್ದು. ಆ ರಿಪೋರ್ಟ್ ನಲ್ಲಿ ಮುಕ್ತ ವಾತಾವರಣ ಇಲ್ಲ, ಮಾನ್ಯತೆ ನೀಡಿದ ಶಿಕ್ಷಣ ಅವರಿಗೆ ಕೊಡ್ಲಾಗ್ತಾ ಇಲ್ಲ, ಉಡುಗೆ ತೊಡುಗೆ ಸರಿ ಇಲ್ಲ, ಆಮೇಲೆ ಬ್ರೈನ್ ವಾಶ್ ಮಾಡಲಾಗಿದೆ, ಆಮೇಲೆ ಅವರ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಏನ್ ಓದ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಅರಿವಿಲ್ಲ ಮತ್ತು ಆ ಮಕ್ಕಳಿಗೆ, ಅಲ್ಲಿರುವಂತ ಮಕ್ಕಳಿಗೆ ಹೊರ ಪ್ರಪಂಚದ ಬಗ್ಗೆ ತಿಳುವಳಿಕೆ ಇಲ್ಲ. ಒಟ್ಟಾರೆ ಒಂದ್ ರೀತಿ ಮಠದ ಒಂದು ಸ್ವಾರ್ಥಕ್ಕಾಗಿ, ನಿತ್ಯಾನಂದನ ಸ್ವಾರ್ಥಕ್ಕಾಗಿ ಆ ಮಕ್ಕಳನ್ನ ಬಳಸಿಕೊಳ್ಳಲಾಗ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಆ ವರದಿನಲ್ಲಿ. ಇನ್ನೊಂದು ಏನು ಅಂತಂದ್ರೆ, ಹಿಂದೆನೂ ಕೂಡ ಶಿಕ್ಷಣ ಇಲಾಖೆ ಒಂದು ನೋಟಿಸ್ ಅನ್ನು ಕೊಡುತ್ತೆ, ಮಾನ್ಯತೆ ನೀಡದ ಶಿಕ್ಷಣ ಕೊಡದ ಕಾರಣ ನೀವು ಆ ಶಾಲೆಯನ್ನ ಮುಂದುವರಿಸಲಿಕ್ಕೆ ಆಗೋದಿಲ್ಲ, ಆ ಒಂದು ಮಕ್ಕಳನ್ನ ಇರೋದಿಲ್ಲ ಅಂತ ಹೇಳಿ. ಆದ್ರೆ ಅವರು ಕೋರ್ಟ್ ನಿಂದ ಒಂದು ತಡೆಯಾಜ್ಞೆಯನ್ನು ತರ್ತಾರೆ. ಹಾಗಾಗಿ ಕೋರ್ಟ್ ಮೇಲೆ ಆ ಒಂದು ಆಶ್ರಮದಲ್ಲಿರುವಂತಹ ಮಕ್ಕಳ ಶಿಕ್ಷಣ ಮುಂದುವರಿತಾ ಇರುವಂತದ್ದು. ಇಲ್ಲ ಅಂತಂದ್ರೆ ಶಿಕ್ಷಣ ಇಲಾಖೆ ಈಗಾಗಲೇ ಅಲ್ಲಿ ಆಶ್ರಮದಲ್ಲಿನ ಮಕ್ಕಳ ಶಿಕ್ಷಣಕ್ಕೆ ತಡೆ ಒಡ್ಡಿತ್ತು. ಅರವಿಂದ್. ಓಕೆ ಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.